ರಾಮಚಂದ್ರ, ಈ ನೀಚನ ಬಾಧಿನ ನಾನು ಸಹಿಸಲಾರೆ. ಇಲ್ಲಿಯೇ ಇರುವ ಈ ಶಿಂಶಿಪ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳಿ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸು ಪ್ರಭು. ಕೃತ್ಯವಿದಂ ದುಡುಕದಿರುತ್ತಾಯೇ ತಡೆ ತಡೆ ಅಕೃತ್ಯವಿದಂ ದುಡುಕದಿರುತ್ತಾಯೇ ಸೊಗದೊಳಿರ್ಪ ಶ್ರೀರಾಮಂ ಕೆಡುಕ ದಶಾನನ ಶಿರ ಮುರಿದಿಡುವ ಕ್ಷಿಪ್ರದೊಳು ಬಂದು ಲಕ್ಷ್ಮಣ ಸಹಿತ ದೇವತೆಗಳ ಭಿನ್ನವನ ಕೇಳ ದೇವತೆಗಳ ಭಿನ್ನವನ ಕೇಳ ಭೂಮಿ ಭಾರವ ಪೊರವೆನೆನುತ ಭೂಮಿ ಭಾರವ ಪೊರವೆನೆನುತ ಬೇಡ ದಶರಥ ಕುವರನು ಬಾನೋ ಬೇಡ ದಶರಥ ಕುವರನು ತಾನು ಕ್ಷೇಮದಿಂದ ಕ್ಷೇಮದಿಂದ ಹರುತ್ತಾಯೇ. ಅಮ್ಮ, ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಪ್ರಭು ರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಸುಗ್ರೀವರಾಜನ ಜೊತೆಯಲ್ಲಿ ಕ್ಷೇಮದಿಂದಿದ್ದಾರೆ ತಾಯಿ. ಏನಾಶ್ಚರ್ಯ! ಈ ಅದ್ಭುತವಾದ ಕಪಿಯಾತ್ರೆ ಯಾವುದು? ರಾಕ್ಷಸರ ಮಾಯೆ ಆಗಿರಬಹುದು, ಅಥವಾ ಸ್ವಪ್ನವನ್ನೇ ಕಾಣುತ್ತದೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳಿದರು. ರಾಮಚಂದ್ರ, ನಿನಗಾವ ಮಂಗಳವು ಆಗಿದ್ರಲ್ಲಿ ಸ್ವಾಮಿ. ಕುಂದ ನೆನೆಸಿದರಿಂದು ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡಿ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ
ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಅಮ್ಮ ಮಾರುತಿ ಎಂತಲೂ ಕರೆಯುವರು. ಸುಗ್ರೀವರಾಜನಿಂದ ನೇಮಿತನಾಗಿ ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮದೂತನ ಅಮ್ಮ. ಜನಸ್ಥಾನದಲ್ಲಿ ಆ ಧುರುಳನಾದ ರಾವಣನು ಅಪಹರಿಸಿ ತಂದ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿ ನಿಮ್ಮೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕು. ತನ್ನ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವಂತೆ ತೋರುತ್ತಿಲ್ಲ. ಈತನ ಪ್ರಶ್ನೆಗೆ ಉತ್ತರಿಸಬೇಕಾದ್ದೇ ಧರ್ಮ. ಅಯ್ಯ ಜನಕ ಧರಣಿಯಿಂದವರ ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು. ಅಮ್ಮ ಈಗಲಾದರೆ ನನ್ನನ್ನು ನಂಬಿತ. ಆಂಜನೇಯನೇ, ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನಿಮ್ಮಿರುವರ ಸಖ್ಯವಾದ ಬಗೆಯಾದರೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆಯಾ? ಹಾಗೆಯೇ ಆಗಲಿ ತಾಯಿ. ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣಧಾಮ,
ಧನುಜರ ಕೊಂದು ಪೊರೆದನು ಅಹಲ್ಯೆಯ ನಂದು ರಾಮ ಅಮ್ಮ ಮಿಥಿಲೆಯೋ ಪರಮಟ್ಟು ಮಿಥಿಲೆಯೋ ಪರಮಟ್ಟು ಶಿವದನುವ ಮುರಿದಿಟ್ಟು ಮೈತಿಲಿಗೆ ಕರ ಕೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮನಮ್ಮ ರಾಮ ಅಮ್ಮ ಪಿತೃವಾಕ್ಯವ ಸಹಿಸೆ ಸತಿ ಅನುಜ ಸಹಕರಿಸೆ ವನ ವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸೆ ರಾಮ ಅಮ್ಮ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಭರಣದಲ್ಲಿ ತಲ್ಲಣಿಸೆ ಕಡು ಬಳಲಿದ ನನ್ನ ರಾಮನಮ್ಮ ಅಮ್ಮ ಸುಗ್ರೀವ ಸಖನಾಗಿ ಈ ಹನುಮಕಿಂಕರನಾಗಿ ಎಮ್ಮಮ್ಮ ನಿಮಗಾಗಿ ಕಳುಹಿಸಿದನು ಶೋಧನೆಗಾಗಿ ಅಮ್ಮ ಅಮ್ಮ ಈಗಲಾದರೂ ನನ್ನನ್ನು ನಂಬಿದ್ದಾರೆ. ಅಯ್ಯ, ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವೆನು ತಾಯಿ. ಆತ್ಮಾರಾಮನ ಅಂತರಂಗ ಭಕ್ತನಾಗಿ ಬಹಳ ಸಂತೋಷ. ಹಾಗಿದ್ದ ಮೇಲೆ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದಿಲ್ಲ, ಅದು ಹೇಗೆ ಸಾಧ್ಯವಾಯಿತು? ಅಮ್ಮ, ಆಗಿನ ರೂಪವನ್ನು ನೋಡಿದರೆ ತಾವು ಬಹಳ ಭಯಪಡುವಿರಿ ತಾಯಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನು. ನಿರಾಕರಿಸದೆ ನಡೆಸಿಕೊಡು ಹನುಮ. ಆಗಲಿ ತಾಯಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರ. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡಿಸು. ಬೆದರ ಬೇಡದೆ ಮಾತೆ ಮಾತೆ ಸದೆಯೇ ಶುಭಾಂಗ. ಬೆದರ ಬೇಡದೆ ಮಾತೆ ಮಾತೆ ಅಮ್ಮ
ತೋರಿಸಿ ಬಲ ತೋರಿಸಿ ಬೆದರ ಬೇಡದೆ ಮಾತೆ ಮಾಡುತ್ತೆ ಸದೆಯೇ ಶುಭಾನಿದೆ ಬೆದರ ಬೇಡದೆ ಮಾತೆ ಅಮ್ಮ ಅಮ್ಮ ನಿಮ್ಮ ಸೇವಕರು ನಿಮ್ಮ ಸನ್ನಿಧಿಯಲ್ಲಿರುವೆ ನೋಡಿ ತಾಯಿ. ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ ಮಾರುತಿ? ಅಮ್ಮ ಈ ನಮ್ಮ ಕಸುರರಲ್ಲಿ ವಿನಯದೇ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನೇ. ಈನ ಮುಖಸುರರಲ್ಲಿ ವಿನಯದೇ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನೇ. ಅಣು ಮಹದಾಗಲು ಬಲ್ಲೆ ಅಣು ಮಹದಾಗಲು ಬಲ್ಲೆ ಅಣು ಮಹದಾಗಲು ಬಲ್ಲೆ ಅಣು ಮಹದಾಗಲು ಬಲ್ಲೆ ಹನುಮಂತನೆಂಬ ನಾಮ ಇಹುದು ಶುಭಾಂಗಿ ಅಮ್ಮ. ಅಮ್ಮ ಹಣುರೂಪಿಯು ಮಹತ್ ವಿಶ್ವರೂಪಿಯೂ ಆಗಬಲ್ಲೆ. ಈಗಲಾದರೂ ನನ್ನನ್ನು ನಂಬಿ ತಾಯಿ. ಆಂಜನೇಯನೇ, ಸ್ವಾಮಿ ರೂಪ ಲಾವಣ್ಯಗಳನ್ನ, ಗುಣಗಾಂಭೀರ್ಯವನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆಯ? ಅಮ್ಮ ಲೋಕಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಲು ಮರ್ಕಟನಾದ ನನ್ನಿಂದ ಸಾಧ್ಯ. ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಆದರೂ ಅನ್ಯಥಾ ಭಾವಿಸಬಾರದು. ನಾನು ನನಗೆ ತಿಳಿದ ಮಟ್ಟಿಗೆ ವರ್ಣಿಸಬಲ್ಲೆ, ಆದರೆ ಅನ್ಯಥಾ ಭಾವಿಸಬಾರದಾಗಿ ಬೇಡುತ್ತೇನೆ. ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದೋಳ್ ಪೇಳಲ ಸದಳವಮ್ಮ ಮರ್ಕಟ ನಾನೇನು ಬಲ್ಲೆ ಜನನಿ ರಾಮನೊರ್ಣಿಸಲು ಅಮ್ಮ. ಚೆಲುವನ್ ಅಮ್ಮಯ್ಯ ರಾಮನ್ನು ಎದ್ದ ಚೆಲುವನ್ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನ್ನು ಎದ್ದ ಚೆಲುವನ್ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನ್ನು ಎದ್ದ ಚೆಲುವನ್ ಅಮ್ಮಯ್ಯ. ಅಮ್ಮ ಕೇಳ
ಅಮ್ಮಯ್ಯ ಕೇಳಮ್ಮ ತಾಯೇ. ರಾಮನು ಎಂತ ಚೆಲುವನು ಅಮ್ಮಯ್ಯ ಕೇಳಮ್ಮ ತಾಯೇ. ರಾಮನು ಎಂತ ಚೆಲುವನು ಅಮ್ಮಯ್ಯ ಚೆಲುವನು ಅಮ್ಮಯ್ಯ ಚಾಲುವನಮ್ಮಯ್ಯ. ಅಮ್ಮ, ಜನಸ್ಥಾನದಲ್ಲಿ ಪ್ರಭು ರಾಮಚಂದ್ರನು ನೀವು ಜಲಕ್ರೀಡೆ ಆಡುವ ಸಮಯದಲ್ಲಿ ನೀರನ್ನು ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದ್ರಂತೆ, ನಿಜವೇನಮ್ಮ? ಅಮ್ಮ, ವಾಮಾಂಗ್ರಿಯಲ್ಲಿ ಮತ್ಸ್ಯ ಲಾಂಛನವೆಂಬ ಚಿಹ್ನೆ ಹೊಂದಿದೆಯಂತೆ, ನಿಜವೇ ತಾಯಿ? ಅಮ್ಮ, ಮುಂಗೈಯ ಮೇಲೆ ವಸುದಳವೆಂಬ ಚಿಹ್ನೆ ಹೊಂದಿದೆಯಂತೆ, ಯಥಾರ್ಥವೇ ತಾಯಿ? ಅಮ್ಮ, ಕಾಕಾಸುರನ ಸಾಕು ಮಾಡಿ. ಅಮ್ಮ, ಈಗಲಾದರೂ ನನ್ನನ್ನು ನಂಬಿ ತಾಯಿ. ಏನು ಮಾಡಲಿ, ಈತನು ಎಷ್ಟು ವಿಧವಾಗಿ ಹೇಳಿದ್ರು ನನಗೆ ನಂಬಿಕೆ ಸಾಲದಾಗಿದೆ. ಈತನನ್ನು ನಂಬುವ ಬಗೆ ಆದ್ರೆ ಹೇಗೆ? ಅಮ್ಮ, ಅಮ್ಮ, ಅನೇಕ ರಾಕ್ಷಸರ ಮಧ್ಯೆ ಸಿಕ್ಕಿ ನಾನಾ ಕಷ್ಟಗಳನ್ನು ಅನುಭವಿಸಿರುವ ನಿಮಗೆ ನನ್ನಲ್ಲಿ ನಂಬಿಕೆ ಉಂಟಾಗಲಾರದು. ರಾಮಾನುಗ್ರಹವಿದ್ದಂತಾಗಲಿ, ನನ್ನಲ್ಲಿರುವ ಅಂಗುಳಿಕೆಯನ್ನು ಸಮರ್ಪಿಸುವೆನು. ಅಮ್ಮ, ಈ ಅಂಗುಳಿಕೆಯನ್ನು ಸ್ವೀಕರಿಸಿ. ಈ ಮುದ್ರೆಯಂಗುರವನ್ನು ಕಂಡು ನನ್ನ ಸ್ವಾಮಿನ ಕಂಡಷ್ಟೇ ಸಂತೋಷವಾಯಿತು. ಧನ್ಯಳಾದನು ರಾಮಚಂದ್ರ, ಧನ್ಯಳಾದನು. ಮಾತೆ, ಇದು ಈ ಚೂಡಾರತ್ನವನ್ನು ಶ್ರೀರಾಮಚಂದ್ರರಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೇ ಹೇಳಿ, ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ಹೇಳಿ. ಧನ್ಯನಾದೆನು ತಾಯಿ, ಧನ್ಯನಾದೆನು. ವೀರ ರಮಣಿಯಾದ ತಾವು ಈ ರೀತಿ ಮಾತನಾಡಬಾರದು. ಅಮ್ಮ, ಲಕ್ಷ್ಮಣ ಸ್ವಾಮಿಗೆ ನನ್ನೊಡೆಯಲಾದ ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಿ ಆಜ್ಞಾಪಿಸಬೇಕು. ನನ್ನ ಆಶೀರ್ವಾದವನ್ನು ತಿಳಿಸು. ಆಂಜನೇಯನೇ, ಶತಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿ ಮುದ್ರೆಂಗುರನ್ನು ಅರ್ಪಿಸಿ ಮಹದುಪಕಾರವನ್ನು ಮಾಡಿದೆ. ಈ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನು ತಾನೇ ಮಾಡಲು ಶಕ್ತಿ? ಅಮ್ಮ, ನಿಮ್ಮ ಅಮೃತಮಯವಾದ ಹಸ್ತದಿಂದ ನನ್ನನ್ನು ಆಶೀರ್ವದಿಸಿ ಜನ. ಶ್ರೇಯೋ ಮಾಂತು ಬಾಲೈ ವಾಯುನಂದನ ಧನ್ಯನಾದೆನು ತಾಯಿ, ಧನ್ಯನಾದೆನು. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು. ಅಮ್ಮ, ತಮ್ಮಲ್ಲಿ ಒಂದು ಪ್ರಾರ್ಥನೆ. ಏನದು? ತಮ್ಮ ದರ್ಶನವಾಗುವವರೆಗೂ ಫಲಾರಾದಿಗಳನ್ನು ಭುಂಜಿಸುವುದಿಲ್ಲವೆಂದು ಶ್ರೀರಾಮಚಂದ್ರನಲ್ಲಿ ಪ್ರತಿಜ್ಞೆ ಮಾಡಿದನು. ಈಗಲಾದರೂ ತಮ್ಮ ದರ್ಶನವಾದ ಮೇಲೆ
ಹಸಿವು ಬಾಯಾರಿಕೆಯು ಬಹಳವಾಗಿರುವುದು. ಆಗಿರ್ಲೇಬೇಕು. ಯಾವ ಅಪ್ಪಣೆ ಕೊಟ್ಟರೆ ಇಲ್ಲೇ ಇರುವ ಹಣ್ಣುಗಳು ಸ್ವಲ್ಪ ಹಣ್ಣುಗಳನ್ನು ಗುಂಜಿಸಿ ಹೋಗುತ್ತೆ. ಹಾಗೆ ಹಾಕಿ ಹೋಗು. ಅಮ್ಮ, ಕಪಿಗಳು ಗುಂಜಿಸುವುದನ್ನು ತಾವು ನೋಡಬಾರದು, ಸ್ವಲ್ಪ ಮರೆಯಾಗಿ ಅದೇ ಕೆಲಸದಲ್ಲೇ ಜಾಗೃತನಾಗಿರ್ಬೇಕು. ಶತ್ರುಗಳ ಬಲಾಬಲವನ್ನು ತಿಳಿಯುವುದು ಅತಿ ಮುಖ್ಯವಾಗಿರುವುದು. ಆದ್ದರಿಂದ ಈ ಅಶೋಕವನವನ್ನು ಹಾಳು ಮಾಡಿದರೆ ಇಲ್ಲಿನ ಕಾವಲುಗಾರರು ಈ ವಿಷಯವನ್ನು ರಾವಣನಿಗೆ ತಿಳಿಸುತ್ತಾರೆ. ಕೋಪಗೊಂಡ ಅವನು ನನ್ನನ್ನು ತನ್ನ ಆಸ್ಥಾನಕ್ಕೆ ಬರಮಾಡಿಕೊಳ್ಳುತ್ತಾನೆ. ಆಗ ಆತನಿಗೆ 2 ಹಿತೋಕ್ತಿಗಳನ್ನು ಹೇಳಿ ಶ್ರೀರಾಮನ ಸನ್ನಿಧಿಗೆ ಹೊರಡುವೆನು. ಜಯ ಜಯ ರಘುವೀರ ಸಮರ್ಥ. ರಾಮ ರಾಮ जाते बामे सीते स्त्री मनोचारिते राम सखी सोममुखी तामरसदलांबकी राम सखी सोममुखी तामरसदलांबकी भूमि जाते बामे सीते स्त्री मनोचारिते ಎಲ್ಲಿ ಮನೋಹರೇ ಪಲ್ಲವಾದರೆ ಸೀತಾ ಎಲ್ಲಿ ಮನೋಹರೇ ಪಲ್ಲವಾದರೆ ನಿಲ್ಲದೆನ್ನ ಮನವು ಬಾರೆ 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 ಲಕ್ಷ್ಮಣ ನಿಲ್ಲದೆನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ಒಲ್ಲವೇ ಸುಗುಣಾದರೆ ಒಲ್ಲವೇ ಸುಗುಣಾದರೆ ಭೂಮಿ ಜಾತೆ ಭಾವಿಸಿ ಸ್ತ್ರೀ ಮನೋಚಾರಿತೆ ಸೀತಾ 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 ಲಕ್ಷ್ಮಣ ಅಣ್ಣ, ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಹನುಮಂತನು ಇನ್ನೂ ಬಾರಲೇ ಇಲ್ಲವಲ್ಲ? ಅಗ್ರಜ, ಅದೋ ಮಾರುತಿಯು ನಮ್ಮತ್ತಲೇ ಜಯ ಜಯ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ
ಪ್ರಭು ರಾಮಚಂದ್ರ ನಮಸ್ಕರಿಸುವೇನೆ. ಹನುಮಂತ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಜಾನಕಿಯನ್ನು ಕಂಡೆಯ? ಪ್ರಭು ರಾಮಚಂದ್ರ, ಈ ಅಭಿಜ್ಞಾನ ವಸ್ತುವನ್ನು ತಂದಿದೆ. ಹನುಮಂತ, ನನಗೋಸ್ಕರವಾಗಿ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದು ಒಪ್ಪಿಸಿದ ಈ ನಿನ್ನ ಉಪಕಾರಕ್ಕೆ ನಾನೇನು ಪ್ರತ್ಯುಪಕಾರ ಮಾಡಲಿ? ಪ್ರಭು ರಾಮಚಂದ್ರ, ಸದಾ ಸರ್ವದಾ ನಿನ್ನ ಸೇವಕನನ್ನಾಗಿರುವಂತೆ ನನ್ನನ್ನು ಅರಸಿ ಆಶೀರ್ವದಿಸುತ್ತಂದೆ. ಮಾರುತಿ, ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನಜ ಭವಾಂಡದೊಳಿಲ್ಲ ಅರಸಿ ನೋಡಲನುಮ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನಜ ಭವಾಂಡದೊಳಿಲ್ಲ ಅರಸಿ ನೋಡಲನುಮ. ಹನುಮ ಮಾರುತಿ, ರಾಮಚಂದ್ರ, ಇನೆಯದಿ ದಶರಥ ನೃಪಾಲಂಗೆ ನಾವು 4 ಪುತ್ರರಿಹೇವೋ. ದಶರಥ ನೃಪಾಲಂಗೆ ನಾವು 4 ಪುತ್ರರಿಹೇವೋ. ಇಂದಿನ ಆರಭ್ಯ ನೀನು 5ನೆಯ ಪುತ್ರನೆಂದು ಬಾಳಿಪೆವೋ ಮನದೀ. ದಾಸನೀನಲ್ಲವೋ ದಾಸನೀನಲ್ಲವೋ ಎಮ್ಮನುಜ ನೀನಹುದೋ. ಗಾಸಿಪಟ್ಟೆಯ ಕಂದ ಇತ್ತ ಬಾನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ. ಹನುಮ ಧನ್ಯನಾದೆನು ದೇವ, ಧನ್ಯನಾದ. ಲಕ್ಷ್ಮಣ, ಅಣ್ಣ ನಡೆಯಿರಿ. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಅದರ ಮೇಲೆ ಹಾಯ್ದು ಹೋಗಿ ದುರುಳನಾದ ರಾವಣ ಕುಂಭಕರ್ಣಾದಿಗಳನ್ನು ಸಂಹರಿಸಿ ಜಾನಕಿಯನ್ನು ಕರೆತರೋಣ. ಹಾಗೆ ಆಗಲಿ ಅಗ್ರಜ. ಅಗ್ರಜ, ಅದೋ ನೋಡಲ್ಲಿ ಆ ದೈತ್ಯಾದಮನಾದ ರಾವಣನು ನಮ್ಮತ್ತಲೇ ಬರುತ್ತಿರುವನು. ಓಡು ಶರಗಳನ್ನ. ಇಲ್ಲವೋ ರಾವಣ, ಈಗಲೂ ನನ್ನ ಜಾನಕಿಯನ್ನು ನನಗೆ ತಂದೊಪ್ಪಿಸಿ ಶರಣಾಗತನಾಗು. ನಿನ್ನನ್ನು ಕ್ಷಮಿಸುತ್ತೇನೆ. ಈ ರಣಾಂಗಣಕ್ಕೆ ರಣಕಂಕಣವನ್ನು ಕಟ್ಟಿ ರಣವೀಳ್ಯವೆನ್ನಿತ್ತ ಈ ದಶಕಂಠ ರಾವಣನ ಶರಣಾಗತಿ ಅಸಂಭವ, ಅಸಂಭವ. ಸಿದ್ಧನಾದ ಯುದ್ಧಕ್ಕೆ. ಸಹಿಸಿಕೋ ಈ ಮೃತ್ಯುಶರದ ವೇಗವನ್ನ. ಮೃತ್ಯುಶರ, ಮೃತ್ಯುಶರ. ರಾಮ, ರಾಮ, ನನ್ನ ಮೋಕ್ಷದ ಕೊನೆಯ ದಾರಿ, ನನ್ನ ಮೋಕ್ಷದ ಕೊನೆಯ ದಾರಿ. ವೀರ ಸರ್ವವನ್ನು ಪಡೆ ವೀರವರ. ರಾಮ ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನುತ ಪದ ಅಮಿತ ಫಲ ಪರ ರಾಮ ಜಯತು ಶ್ರೀ ರಾಮ ಸು
ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮಿತ ಫಲ ಪ್ರದ ರಾಮ ಜಯತು ಶ್ರೀರಾಮ ಸುನಾಮ. ಶ್ರೀರಾಮಾಂಜನೇಯ ಕಲಾ ಸಂಘಕ್ಕೆ, ಶ್ರೀರಾಮಾಂಜನೇಯ ಕಲಾ ಸಂಘಕ್ಕೆ, ಶ್ರೀರಾಮಾಂಜನೇಯ ಕಲಾ ಸಂಘಕ್ಕೆ, ರಾಮಚಂದ್ರ ಪ್ರಭು ಕಿ, ಹನುಮಾನ್ ಕಿ ಒಂದೇ. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯತ್ಮನಾವ ಪ್ರಕೃತೆ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಓಂ ಶಾಂತಿ ಶಾಂತಿ ಶಾಂತಿ. മനോജവം മാരുത തുല്യവേഗ ജിതേന്ദ്രിയം ബുദ്ധിമതാ വരിഷ്ഠ വാതാത്മജം വാനരയൂത മുഖ്യം വാതാത്മജം വാനരയൂത മുഖ്യം ಶ್ರೀರಾಮದೂತಂ ಶಿರಸಾ ನಮಾಮೇ. ಶಿರಸಾ ನಮಾಮೇ.